ಭಾರತಕ್ಕೆ ಸಂಪೂರ್ಣ ಬೆಂಬಲ ಎಂದಿದ್ದಾರೆ ರಷ್ಯಾದ ಅಧ್ಯಕ್ಷ ಪುಟಿನ್. ಜೊತೆಗೆ ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಮತ್ತೊಂದು ಮುಖಭಂಗ ಆಗಿದೆ. ತಕ್ಕ ಪಾಠವನ್ನ ಮಾಡಲೇಬೇಕಾಗಿದೆ ಅಂತ ಕೂಡ 15 ರಾಷ್ಟ್ರಗಳು ಭಾರತದ ಪರವಾಗಿ ಬಹುಪರಾಕ್ ಎಂದಿದ್ದಾಗಿದೆ. ತಾನೇ ದೊಡ್ಡಣ್ಣ ಎಂದುಕೊಂಡಿದ್ದ ಪಾಕ್ಗೆ ಈಗ ಬಿಸಿ ಮುಟ್ಟಿಸಲಾಗ್ತಾ ಇದೆ. ಈಗಾಗಲೇ ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೆ ಬಹುಪರಾಕ್ ಎಂದಿದ್ದಾರೆ. 15 ರಾಷ್ಟ್ರಗಳಲ್ಲಿ ಬೆನ್ನಿಗೆ ನಿಂತಿದ್ದಾರೆ. 13 ದೇಶಗಳು ಸೇರಿದಂತೆ ಒಟ್ಟಾರೆಯಾಗಿ ಭಾರತದ ಪರವಾಗಿ ರಷ್ಯಾ ಅಧ್ಯಕ್ಷ ಪುಟಿನ್ ಸಹ ಬೆಂಬಲವಾಗಿ ಘೋಷಿಸಿದ್ದಾರೆ. ಈಗಾಗಲೇ ಪುಟಿನ್ ಕೂಡ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿ ಬೆಂಬಲವನ್ನ ಸೂಚಿಸಿದ್ದಾರೆ. ಈಗಾಗಲೇ ನಾವು ನಿನ್ನೆ ಸಹ ಆ ಸುದ್ದಿಯನ್ನು ನೋಡಿದ್ವಿ. ಈಗ ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಮತ್ತೊಂದು ಮುಖಭಂಗ ಆಗ್ತಾ ಇದೆ. ಒಂದು ಕಡೆ ಚೀನಾ ಮೌನವಾಗಿದೆ, ಇನ್ನೊಂದು ಕಡೆ ಅಲ್ಲಿರ್ತಕ್ಕಂಥ ಬಲೂಚಿಸ್ತಾನ ಕೂಡ ಪಾಕಿಸ್ತಾನದ ವಿರುದ್ಧವಾಗಿ ದಂಗೆ ಏಳ್ತಾ ಇದೆ. ಚೀನಾ ಏನಾದರೂ ಸಪ್ಲೈ ಮಾಡೋದಾದ್ರೆ ಬಲೂಚಿಸ್ತಾನ ಮೂಲಕವೇ ಬರಬೇಕಾಗುತ್ತೆ, ಜೊತೆಗೆ POK ಗಡಿ ಮೂಲಕವಾಗಿ ಬರಬೇಕಾಗುತ್ತೆ. ಒಂದು ಕಡೆ ಯುದ್ಧ ಆದ ಸಂದರ್ಭದಲ್ಲಿ POKಯನ್ನ ಭಾರತ ಆಕ್ರಮಣ ಮಾಡಿಕೊಂಡ್ರೆ ಇವರಿಗೆ ಯುದ್ಧದ ಸವಕರಣೆಗಳು ಯಾವ್ಯಾವ ಮೂಲಕವಾಗಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯುದ್ಧದ ವಸ್ತುಗಳು ಎಲ್ಲವೂ ಕೂಡ, ಶಸ್ತ್ರಾಸ್ತ್ರಗಳೆಲ್ಲವೂ ಕೂಡ ಬಲೂಚಿಸ್ತಾನ್ POK ಗಡಿಭಾಗ ಮೂಲಕವಾಗಿ ಹೋಗ್ಬೇಕಾಗುತ್ತೆ. ಏನಾದ್ರೂ ವಾಯುನೆಲೆ ಸೇರಿದಂತೆ ಎಲ್ಲವೂ ಕೂಡ ಬಂದಾದ್ರೆ ಮುಗೀತು ಕತೆ. ಈಗಾಗಲೇ ಚೀನಾ ಕೂಡ ಒಂದು ಕಡೆ ಸೈಲೆಂಟ್ ಆಗಿದೆ. ಟರ್ಕಿ ಒಂದು ಸಪೋರ್ಟ್ ಮಾಡ್ತಾ ಇರ್ಬೋದು. ಉಳಿದೆಲ್ಲ ರಾಷ್ಟ್ರಗಳು ಭಾರತದ ಪರವಾಗಿ ನಿಂತು ವಿಶ್ವಸಂಸ್ಥೆಯಲ್ಲಿ ಅದನ್ನ ಧ್ವನಿ ಎತ್ತಿದ್ದಾರೆ. ಅದರ ಪರವಾಗಿ, ಭಾರತದ ಪರವಾಗಿ ಹಲವು ರಾಷ್ಟ್ರಗಳು ಕೂಡ ಧ್ವನಿ ಎತ್ತುತ್ತಾ ಇದ್ದಾರೆ. ಮುಖ್ಯವಾಗಿ ಉಗ್ರ ರಾಷ್ಟ್ರವನ್ನ, ಏನು ಪಾಕಿಸ್ತಾನವನ್ನ ಬುದ್ಧಿ ಕಲಿಸಲೇಬೇಕು. ಈಗಾಗಲೇ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾಗಿದೆ. ಭಾರತ ನನ್ನ ಮಿತ್ರ ರಾಷ್ಟ್ರ, ಭಾರತದಲ್ಲಿ ನನಗೆ ಉತ್ತಮ ಸಂಬಂಧ ಇದೆ. ಒಂದು ವೇಳೆ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧ ಮಾಡೋದಾದ್ರೆ ನಾನು ಭಾರತದ ಪರ ನಿಲ್ತೀನಿ ಅಂತ ಹೇಳ್ತಾ ಇರುವಂತದ್ದು ಟ್ರಂಪ್ ಹೇಳ್ತಾ ಇದ್ದಾರೆ. ಜೊತೆಗೆ ಪುಟಿನ್ ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಭಾರತದ ಪರವಾಗಿ ಹಲವು ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ವಿಶ್ವಸಂಸ್ಥೆಯ ಸಭೆಯಲ್ಲಿ ಕೂಡ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಪ್ರಶ್ನೆಗಳನ್ನ ಹಾಕಲಾಯಿತು, ಪ್ರಶ್ನೆಗಳ ಸುರಿಮಳೆಗಳನ್ನ ಹಾಕಲಾಯಿತು. ಪಾಕ್ ಭಾರತದ ವಿರುದ್ಧವಾಗಿ ಸುಳ್ಳು ಸುಳ್ಳು ಹೇಳಿಕೆಗಳನ್ನ ಕೊಡ್ತಾ ಇದೆ. ಅದು ಕೂಡ ಬಟಾಬಯಲಾಯಿತು. ಸದ್ಯ ರಾಷ್ಟ್ರಗಳ ಪ್ರಶ್ನೆಗಳಿಗೆ ಉತ್ತರ ನೀಡದೆ ಪಾಕ್ ಕೂಡ ಪತ್ರಗುಟ್ಟಿ ಹೋಗಿತ್ತು. ಈಗಾಗಲೇ 13 ರಾಷ್ಟ್ರಗಳು ಕೂಡ ಬೆಂಬಲವನ್ನ ಕೊಟ್ಟಿದ್ದಾಗಿದೆ. ಭದ್ರತಾ ಮಂಡಳಿಯ 15 ರಾಷ್ಟ್ರಗಳ ಪೈಕಿ ಭಾರತಕ್ಕೆ 13 ರಾಷ್ಟ್ರಗಳು ಬೆಂಬಲ ಕೊಟ್ಟಿದ್ದಾರೆ. ಆ ರಾಷ್ಟ್ರಗಳಲ್ಲಿ 4 ಸದಸ್ಯ ರಾಷ್ಟ್ರಗಳು ಭಾರತಕ್ಕೆ ಸಾಥ್ ಕೊಟ್ಟಿದ್ದಾರೆ. ಚೀನಾ, ಪಾಕಿಸ್ತಾನದ ಹೊರತುಪಡಿಸಿ ಉಳಿದ 13 ರಾಷ್ಟ್ರಗಳು ಭಾರತದ ಪರವಾಗಿ ಬೆಂಬಲವನ್ನ ಸೂಚಿಸ್ತಾ ಇರುವಂತದ್ದು. ಈಗಾಗಲೇ ಕಾಯಂ ಸದಸ್ಯ ರಾಷ್ಟ್ರಗಳಾದ ಫ್ರಾನ್ಸ್, ರಷ್ಯಾ, ಇಂಗ್ಲೆಂಡ್, ಅಮೆರಿಕ ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಜೊತೆಗೆ ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳಾದ ಜೊತೆಗೆ ಡೆನ್ಮಾರ್ಕ್, ಜೊತೆಗೆ ಗಯಾನಾ, ಜೊತೆಗೆ ಪಾನಮಾ, ರಿಪಬ್ಲಿಕ್ ಆಫ್ ಕೊರಿಯಾ, ಜೊತೆಗೆ ಸಿಯರಾ ಎಲ್ಲ ಕೂಡ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಸೋಮಾಲಿಯಾ, ಗ್ರೀಸ್ ಭಾರತಕ್ಕೆ ಬೆಂಬಲ ಕೂಡ ಕೊಟ್ಟಿದೆ. ಜೊತೆಗೆ ಎಲ್ಲವೂ ಕೂಡ ಭಾರತದ ಪರವಾಗಿ ಬೆಂಬಲ ಕೊಟ್ಟಿದೆ. ಆದರೆ ಚೀನಾ ಕೆಲವು ಉಳಿದ ರಾಷ್ಟ್ರಗಳು, ಏನು 15ರಲ್ಲಿ 13 ರಾಷ್ಟ್ರಗಳು, ಇನ್ನು 3 ರಾಷ್ಟ್ರಗಳು ಮಾತ್ರ ಬೆಂಬಲ ಕೊಟ್ಟಿಲ್ಲ. ಇನ್ನೆಲ್ಲವೂ ಕೂಡ ಭಾರತಕ್ಕೆ ಪರವಾಗಿ ಬೆಂಬಲವನ್ನು ಸೂಚಿಸ್ತಾ ಇರುವಂಥದ್ದು. ಭಾರತಕ್ಕೆ ಸಂಪೂರ್ಣ ಬೆಂಬಲ ಅಂತ ಒಂದು ಕಡೆ ರಷ್ಯಾ ಅಧ್ಯಕ್ಷ ಪುಟಿನ್ ಹೇಳ್ತಾ ಇದ್ದಾರೆ, ಒಂದು ಕಡೆ ಟ್ರಂಪ್ ಕೂಡ ಹೇಳ್ತಾ ಇರುವಂಥದ್ದು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಹೇಳ್ತಾ ಇದ್ದಾರೆ, ಪಾಕಿಸ್ತಾನ ಏನಾದರೂ ದಾಳಿ ಮಾಡಿದ್ದೆ ಅದಲ್ಲಿ ನಾವು ಸಂಪೂರ್ಣವಾಗಿ ಭಾರತದ ಪರವಾಗಿ ನಿಲ್ತೀವಿ ಅಂತ ಕೂಡ ನೇರವಾಗಿ ಟ್ರಂಪ್ ಹೇಳಿಕೆ ಕೊಡ್ತಾರೆ. ಈಗಾಗಲೇ ರಷ್ಯಾ ಅಧ್ಯಕ್ಷ ಪುಟಿನ್ ಸೇರಿದಂತೆ ಅಮೆರಿಕ ಅಧ್ಯಕ್ಷ ಬಲಾಢ್ಯ ರಾಷ್ಟ್ರಗಳು ಭಾರತದ ಪರವಾಗಿ ನಿಂತಿದೆ. ಈಗಾಗಲೇ ವಿಶ್ವದ 4ನೇ ದೊಡ್ಡ ಸೇನೆಯನ್ನು ಹೊಂದಿರುವ ಭಾರತಕ್ಕೆ ಅಲ್ಲಿ ಪಾಕಿಸ್ತಾನದಲ್ಲೂ ಕೂಡ ಕಳೆದ 96 ಗಂಟೆಗಳಲ್ಲೇ ಎಲ್ಲವೂ ಕೂಡ ಸರ್ವನಾಶ ಆಗುತ್ತೆ. ಅವರ ಬತ್ತಳಿಕೆಯಲ್ಲಿರ್ತಕ್ಕಂಥ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಖಾಲಿ ಮಾಡಿಕೊಂಡ್ಬಿಟ್ಟಿದ್ದಾರೆ. ಮುಖ್ಯವಾಗಿ ಪಾಕಿಸ್ತಾನವೇ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಉಕ್ರೇನ್ಗೆ ಯುದ್ಧದ ಸಲಕರಣೆಗಳನ್ನ ಇದೇನು ಗನ್ಗಳನ್ನ ಸಪ್ಲೈ ಮಾಡ್ತಾ ಇತ್ತು. ಆದರೆ ಈಗ ಆ ದುಡ್ಡಿನ ಆಸೆಗೆ ಗನ್ಗಳನ್ನ ಸಪ್ಲೈ ಮಾಡ್ತಕ್ಕಂಥ ಪಾಕಿಸ್ತಾನ ಅವರ ಬತ್ತಳಿಕೆಯಲ್ಲೇ ಯುದ್ಧದ ವಸ್ತುಗಳಿಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ.